ದೇವ, ಎಂಥ ವಿಚಿತ್ರವಾದ ಘೋರ ಶಿಕ್ಷೆಯನ್ನೇ ಉದ್ಭವಿಸಿದೆ ಈ ಸತಿಪತಿಗಳ ಮೇಲೆ. ತಂದೆಯ ಮಾತನ್ನು ಮೀರಬಾರದೆಂದು ಮನೆ ಬಿಟ್ಟು ಬಂದೆವು ನಾವಿಂದು. ಮನಮೆಚ್ಚಿ ಮದುವೆಯಾದ ಈ ನನ್ನ ಮಡದೀಗ ತುಂಬು ಗರ್ಭವತಿ. ಮಾಸ 10 ಕಾಲ ಕಳೆಯಬೇಕಾದ ಸಮಯದಲ್ಲಿ ಈ ಘೋರವಾದ ಶಿಕ್ಷೆಯನ್ನು ತಂದನ್ನು ಕ್ಷಮಿಸಬೇಡ. ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಅಂತ ಕಷ್ಟ ನೀವೇನು ನನಗೆ ಕೊಟ್ಟಿದ್ದೀರಾ? ನನ್ನ ಹಣೆ ಬರಲಿ ಬಿಳಿ ಲಿಖಿತದಲ್ಲಿ ಈ ರೀತಿ ಕಷ್ಟವನ್ನು ಅನುಭವಿಸಬೇಕು ಅಂತ ಬಂದಿದ್ದೆ. ಅದನ್ನು ಯಾರಿಂದಲೂ ತಪ್ಪಿಸೋಕೆ ಸಾಧ್ಯ ಇಲ್ಲ. ಬಂದದ್ದೆಲ್ಲ ಬರಲಿ, ಆ ಭಗವಂತನ ಲೀಲೆ ಹೊಂದಿರಲಿ ಅಂತ ಹೇಗೆ ಕಾಲ ಹಾಳಾಗ ಅದಕ್ಕೆ ನೀವು ಕ್ಷಮಿಸಿ. ಜ್ಯೋತಿ, ಗರ್ಭ ಹೊತ್ತು ನಿಂತಿರುವ ನಿನ್ನ ತಾಯಿಯ ಬಯಕೆಯನ್ನು ತರದ ನಿರ್ಗತಿಕಡ ಎಂದು ಜ್ಯೋತಿ, ಜ್ಯೋತಿ, ಗರ್ಭ ಧರಿಸಿ ನಿಂತಿರುವ ನಿನ್ನ ಮಗ ನೋಡಿದರೆ ಕರಳೆ ಕತ್ತರಿಸಿ ಬಂದ. ತಪ್ಪದೆ ತಂದು ಕೊಡುವೆ ಸ್ವಾಮಿ. ನನ್ನ ಬಳಿಗೆ ಏನು ಇಲ್ಲ. ಇಲ್ಲಿ ಭವಿಷ್ಯವಾದ ಹೃದಯದಲ್ಲಿ ಹೀಗೆ ಸದಾ ಪ್ರೀತಿ ನನ್ನ ಮೇಲೆ ತುಂಬಿಕೊಂಡಿರ್ಬೇಕು, ಅಷ್ಟೇ ನನ್ನ ಬಯಕೆ ಇರೋದು. ಬರೀ ಯಾಕೋ ಏನೋ ನನ್ನ ಹೊಟ್ಟೆಯಲ್ಲಿ ನನ್ನ ನೋವು ಆಗ್ತಾ ಇದ್ದಾರೆ. ಅಲ್ಲಿ ಹೊರಗಡೆಯಲ್ಲಿ ಕುಳಿತುಕೊಂಡು ವಿಶ್ರಾಂತಿ ತೆಗೆದುಕೊಂಡು ಹೋಗೋಣ, ನಡೀರಿ. ಏನು ಜ್ಯೋತಿ, ನಿನ್ನ ಹೃದಯದಲ್ಲಿ ನೋವಿನ ವೇದನೆ. ಅಯ್ಯೋ ದೇವ ಶ್ರೀರಾಮಚಂದ್ರ ಪ್ರಭುವೇ, ನಮ್ಮನ್ನು ನೀನೇ ಕಾಪಾಡು ತಂದೆ, ನೀನೇ ಕಾಪಾಡು. ಆ ಪರಮಾತ್ಮನಿಗೆ ತನ್ನ ಪಾರ್ವತಿ ದೇವಿಯ ನೋವು ಸಂಕಟ ಎಂಥದ್ದು ಅಂತ ಅರಿವಿರಬೇಕಲ್ವೇ? ನಾವು ಎಲ್ಲೇ ಇರಲಿ, ಯಾವುದೇ ಕಾಡಿನಲ್ಲಿರಲಿ, ಮನೆ ಇರಲಿ, ಮಠ ಇರಲಿ, ಆ ಜಗದ ರಕ್ಷಕ ನಮ್ಮನ್ನ ಕಾಪಾಡುತ್ತಾನೆ. ನನ್ನ ಆ ನಂಬಿಕೆ ನನಗಿದೆ. ಜ್ಯೋತಿ, ನಿನಗೇನಾದರೂ ಅಂತ ತ್ರಾಸು ಇದ್ದರೆ ಹೇಳು ಜ್ಯೋತಿ. ನಾನೀಗಲೇ ಪೇಟೆಗೆ ಹೋಗಿ ನಿನಗೆ ಬೇಕಾಗಿರುವ ಔಷಧಿ, ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಬರ್ತೀನಿ. ಅಲ್ಲಿಯವರೆಗೆ ಇಲ್ಲಿ ಕಾಣುತ್ತಿರುವ ಮರದ ಕೆಳಗೆ ಮಲಗಿರುವಂತೆ ಬಾ, ಹೋಗೋಣ ಜ್ಯೋತಿ. ನೀವು ಉಂಟು ಬಟ್ಟೆಯಿಂದ ಮನೆಯಿಂದ ಹೊರ ಬಂದಿದ್ದೀರ. ಅದು ಮಾರ್ಕೆಟಲ್ಲಿ ನಾನು ಒಬ್ಬಳೆ ಬಿಟ್ಟು ಎಲ್ಲಿ ಹೋಗ್ತೀರಾ? ಯಾರ ಹತ್ರ ಹಣ ಕೇಳಿಲ್ಲ. ನೋಡು ಜ್ಯೋತಿ, ನಾನು ಪೇಟೆಗೆ ಹೋದರೆ ಹಣಕ್ಕೇನು ಕೊರತೆ. ಆಗಾಗ ಸ್ವಲ್ಪ ಹಣವನ್ನು ನಿನ್ನ ಅಕೌಂಟ್ನಲ್ಲಿ ಜಮಾ ಮಾಡಿದ್ದೇನೆ. ಅದರಲ್ಲೇ ಸ್ವಲ್ಪ ತೆಗೆದುಕೊಂಡು ಬಂದು ಜೀವನ ಸಾಗಿಸೋಣ. ಬಾ ಜ್ಯೋತಿ, ಹೋಗೋಣ. ಈಗಂತೂ ಮನೆಯಿಂದ ಕಳೆದಿನ ಅಪರಾಧ ಹೊಟ್ಟು ಮನೆಯಿಂದ ಹೊರಗೆ ಬಂದ್ಬಿಟ್ಟಿದ್ದೇನೆ. ನಮ್ಮಣ್ಣಂದರು ಮದುವೆ ಮಾಡಿಕೊಡುವುದಕ್ಕಾದ್ರೆ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರುತ್ತೇನೆ ಎಂದು ಮಾತು ಕೊಟ್ಟಿದ್ದೆ. ಆದರೆ ನಾನು ಮಾಡಿದ ತಪ್ಪಿನಿಂದ ಆ ಮನೆಯಿಂದ ಹೊರಗೆ ಬಂದ್ಬಿಟ್ಟಿದ್ದೇನೆ. ನಾನು ಅವರಿಗೆ ದಾರಿ ತಪ್ಪಿನ ತಂಗಿಯಾಗಿ ಬಿಟ್ಟೆ ಸ್ವಾಮಿ, ದಾರಿ ತಪ್ಪಿನ ತಂಗಿಯಾಗಿ. ಜ್ಯೋತಿ, ನೀನು ಕಳ್ಳತನ ಮಾಡಿಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತು ಜ್ಯೋತಿ. ಯಾರೋ ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸಬೇಕಾಗಿ ಬಂದಿದೆ. ಇರಲಿ, ಇದರ ಸತ್ಯಾಸತ್ಯತೆ ಏನೆಂಬುದು ಮುಂದೊಂದು ದಿನ ತಿಳಿಯುತ್ತದೆ. ನೋಡು ಜ್ಯೋತಿ,
ಅವಾಗಲಾದರೂ ನಮ್ಮ ತಂದೆಯವರು ನಮ್ಮನ್ನು ಒಳ್ಳೆಯವರೆಂದು ಭಾವಿಸಬಹುದಲ್ಲವೇ? ಬನ್ನಿ ಸ್ವಾಮಿ, ನನಗೇಕೋ ಹೊಟ್ಟೆಯಲ್ಲಿ ಒಂಥರ ನೋವು ಶುರು ಆಗ್ತಿದೆ ಅಂತ ಅನಿಸ್ತಾ ಇದೆ. ಎಲ್ಲಾದ್ರೂ ಗುಡಿಸಲ ಪಕ್ಕದಲ್ಲಿ ನನ್ನನ್ನು ಕೂಡಿಸಿ ಒಂದು ಸ್ವಲ್ಪ. ಬಾ ಜ್ಯೋತಿ, ಇಲ್ಲಿ ಹೊಲದಲ್ಲಿ ಯಾರದೋ ಗುಡಿಸಲು ಇದ್ದ ಹಾಗೆ ಕಾಣುತ್ತಿದೆ. ಅಲ್ಲೇ ಮಲಗಿ ನೀನು ವಿಶ್ರಾಂತಿ ಮಾಡುವಂತೆ ನಾನು ಪೇಟೆಗೆ ಹೋಗಿ ನಿನಗೆ ಬೇಕಾದ ಔಷಧಿ ತೆಗೆದುಕೊಂಡು ಬರುತ್ತೇನೆ. ಏನು ಸ್ವಲ್ಪ ನಿಲ್ದದ್ದನ ಏನಿಲ್ಲ. ಬಸ್ ಸಿಕ್ಕ ಮೇಲೆ ಮತ್ತೇನೈತಿ ಕೆಲಸ? ಪಾಜ ಮುಟ್ಟೋದು ಒಂದೇ ಕೆಲಸ. ಸೀಟ್ ಅಂತೂ ಸಿಗಲಿಲ್ಲ. ಜಾಪಾನ ಕಾಪಾಡ್ಕೊಂಡ್ರ ಹೋಗು. ನಮ್ಗೆ ಸೀಟ್ ಎಷ್ಟು ಸಿಗ್ಬೇಕಾದ್ರೆ ನಾವ್ ಎಷ್ಟು ಪಡಪಾಟ್ಲ ಪಟ್ಟಿ ಅನ್ನೋದು ನಮ್ಗ ಗೊತ್ತು. ಅದರಿಂದ ಏನ್ ಅನುಭವಿಸಕತ್ತೀವಿ ಅನ್ನೋದು ನಮ್ಗ ಗೊತ್ತು. ಯಾರ ಮುಂದೆ ಹೇಳ್ಬೇಕು ನನಗೆ ಗೋಳು. ಓಹೋ, ಸಂಸಾರದಾಗ ಏನೈತಂತ ಅಂತೂ ತಿಳ್ಕೊಂಡಂಗ ಆತ. ಅಲ್ಲೇ ಸಿಂಗಾರಿ ನೀಗ ಯಾಕೆ ಗರ್ತಿನ ನೆಳ್ಳಿ ನೀವು ಯಾಕೆ ಬಿದ್ರು ನೀ ಏನು ಸುಧಾರಿಸಂಗಲ್ಲ ಅನ್ಸುತ್ತೆ ನನಗೆ. ಎತ್ತ ಬೇಕತ್ತ ಮಾತಾಡ್ದೆ ಅಂದ್ರೆ ನಿನ್ನ ಎಲ್ಲವನ್ನೆಲ್ಲ ಪುಡಿ ಪುಡಿ ಮಾಡಿ ಹುಷಾರಿ. ಏ ಮುರುತಿ ಬಾ ನೀವು ಮುರುತಿ ಹಿಂಗಂತಂದ 2 ತಿಳಿ ಬಂಗಾರ ನುಂಗಿದ್ಯಾ? ಮತ್ ನುಂಗ್ಯಾಕ ಮುರಿಯಾಕ ಎಲ್ಲ ನೀನು ನಾನು ಸಣ್ಣಾಗಿ ಬೆನ್ನತ್ತಿದ್ದನ ಬಂಗಾರ ಕೊಡು ಅಂತೇಳಿ ನೀನ ಏನೋ ನನ್ನ ಮ್ಯಾಗಿನ ಅಭಿಮಾನಕ್ಕೆ ಬಹುಮಾನ ಕೊಟ್ಟಿ ಅಂತ ತಿಳ್ಕೊಂಡೆ. ನಿನ್ನ ಮೇಲೆ ಅಭಿಮಾನ. ನೀ ಮೊನ್ನೆ ನಮ್ಮ ಮನೇಲಿ ಹೊಡೆದಲ್ಲ ಸಿಕ್ಸ್ ಹೊಡೆದು ಒಳ್ಳೆ ನಿನ್ನ ಮ್ಯಾಪ್ ಪ್ರೀತಿ ಇತ್ತು ನನಗ. ಏನಲ್ಲಿ ನೀ ಹಿಂಗಂತಂದ ನಾನು ಬಂಗಾರ ನುಂಗಿದೀನಿ ಮತ್ತೇನು ನುಂಗ್ತೀನಿ ನೋಡ. ಬಂಗಾರ ಅಂತ ಯಾಕೆ ಬಡ್ಕೊಂತೀನಿ? ನಿನಗೂ ನಾವು ಒಂದಿನ ನೆನಪಿಟ್ಕೊಳ್ಳೋ ಅಂತ ಬಹುಮಾನ ಕೊಡ್ತೀವಿ. ಸುಮ್ಮ ಕುಂದ್ರಬಾರ್ದ. ಏನು ಮತ್ತೆ ಮಕ್ಕೊಂಡ್ರೆ ಹೇಳೋನು ಮಾತಾಡಿದೆ ಮತ್ತೆ ನೀ ಅಲ್ಲಿ ಅದು ಏನೋ ಕೊಡ್ತೀನಿ ಅಂದಲ್ಲ ಮತ್ತೆ ಯಾವಾಗ ಕೊಡ್ತಿದ್ದೀನ ಮತ್ತದು ನಮ್ಮ ಮನೆಗೆ ಬಂದ್ಬಿಡು ನೀನು. ಅಲ್ಲೇ ನಮ್ಮ ಮನೆಗೆ ಅಲ್ಲೇ ಬಾ, ಅಲ್ಲೇ ಕೊಡ್ತೀನಿ ಬಹುಮಾನ. ನಾವು ಹೆಣ್ಣು ಮಕ್ಕಳಿದ್ದ ಮನೆಗೆ ಹೋಗುದಿಲ್ಲ ನಾವು ಒಟ್ಟ. ನೀವು ಮತ್ತೆ ನಿನ್ನ ಗಂಡಿರ್ತ ನಮ್ಮ ಮನ್ಯಾಗ ಅವ ಊದುಗೋಳಿ ತಗೊಂಡು ಅವಾಗೆಲ್ಲ ಜಜ್ಜಿಸ್ಕೊಂಡು ನಾವು ಬರ್ಬೇಕಾಗಿ ನಾವು ಮೊದ್ಲಾಗ ಗಂಡು ಮಕ್ಕಳಿದ್ದ ಮನೆಗೆ ನಾವು ಹೋಗೋದು. ಊರಾಗಿಲ್ಲ, ನಾನು ಇಬ್ಬರು ಅದೀವಿ. ಹೌದಾ? ಅಲ್ಲ ಅವನು ಸಿದ್ಲಿಂಗಿಗೆ ಒಂದು ತಂಗಿದಲ್ಲ ನಂಗರ ಎಷ್ಟು ದಿವಸ ಇದ್ಲಿ ಕೇಳ್ತೀನಿ ನಾನು. ಆಕೆ ನಾವು ಹುಬ್ಬಳ್ಳಿಯಾಗ ಸಾಲಿ ಕಲಿಯಾಕ ಬಿಟ್ಟಿದ್ರ ಭಾಳ ಚಂದದಾಳ. ಈಗ ಬಂದಾನ ಅಲ್ಲ ಭಾಳ ಪೀಕ್ ಬಿಡು ನನ್ನ ಮ್ಯಾಗ. ಆದ್ರೂ ನಿನಗೆ ಹಂಗಾರ ಯಾವಾಗ ಬರ್ಲಿ ಹಂಗಾರ? ಯಾವಾಗ ನಿನಗೆ ಯಾವತ್ತು ಇಲ್ಲ ನೋಡು. ಅಂದ್ರೆ ಮತ್ತೆ ಅಕ್ಕಿನೋ ಇಲ್ಲೇ ಎಲ್ಲರೂ ಕೊಡ್ಬೇಕು ಮಾಡಿದೆ ಹುಡುಗಿ. ಹೆಂಗೂ ಮತ್ತೆ ನಿನಗೂ ಹೊಂದಾಣಿಕೆ ನೀನು ಮಾಡ್ಕೊ. ಆಕೆಗೆ ನಮ್ದು ಇದು ಆಯುರ್ವೇದಿಕ್ ಬಾಡಿ ಇದು, ಡಾಕ್ಟರ್ ಬಾಡಿ. ಈ ಬಾಡಿ ಹೊಂದಬೇಕಲ್ಲ ಆಕೆಗೆ ಅಂತೀನಿ ನಾನು. ಕೇಳಿ ನೋಡೋಣ ಅಂತ ಒಂದು 4 ಮಂದಿನ ಇಲ್ರಿ ಅಂತ ಹೇಳಿ ಜಾತಕ ಕೂಡಿಸಿ ನೋಡೋಣ. ಮತ್ತೆ ಮಾಡ್ಕೊಳ. ಹೌದಾ? ಹಂಗಾರ ಬರ್ಲಿ. ಹಂಗಾರ ಮತ್ತು ಒಳ್ಳೆ ಸುದ್ದಿ ಹೇಳಿದಿ. ಹಂಗ ಹೋದ ಆಕೆ ಬಿಡು ಹೋಗ. ಬಾರೆ ಕುರುಬನ್ ರಾಣಿ.
ನನಗೆ ನಡೆಯೋಕ್ಕಾಗ್ತಾ ಇಲ್ಲ ರೀ. ಸಂಕಟ, ನೋವು, ವೇದನೆ ಯಾಕೋ ಏನೋ ನನಗೆ ತುಂಬಾ ಭಯವಾಗ್ತಾ ಇದೆ. ಈ ನೋವನ್ನು ನಾನು ಸಹಿಸಲಾರೆ. ನನ್ನಲ್ಲೇ ಎಲ್ಲಾದ್ರೂ ಗುಡಿಸಲ ಹತ್ರ ಮಲಗಿಸಿಬಿಡಿ. ಜ್ಯೋತಿ, ಇಲ್ಲಿ ಈ ಹೊಲದಲ್ಲಿ ಯಾರೋದೋ ಪುಣ್ಯಾತ್ಮರ ಗುಡಿಸಲು ಕಾಣುತ್ತದೆ. ಅಲ್ಲೇ ಮಲಗಿ ನೀನು ವಿಶ್ರಾಂತಿ ತೆಗೆದುಕೊಳ್ಳುವಂತೆ ನಾನು ತಕ್ಷಣದಲ್ಲಿ ಪೇಟೆಗೆ ಹೋಗಿ ಔಷಧಿ ಹಣ್ಣುಗಳನ್ನು ತೆಗೆದುಕೊಂಡು ಬರುತ್ತೇನೆ. ಬಾ ಜ್ಯೋತಿ, ಇಲ್ಲೇ ಮಲಗುವಂತೆ. ಅಲ್ಲ ರೀ, ನೀವು ನನ್ನೊಬ್ಬಳಲ್ಲಿ ಬಿಟ್ಟು ಹೋಗ್ತೀರೇನ್ರಿ? ಆದಷ್ಟು ಬೇಗನೆ ಬಂದ್ಬಿಡಿ. ಯಾಕೆಂದ್ರೆ ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ನಾನು ಬದುಕಿಲ್ಲಾರೆ. ನಿಮ್ಮ ಹತ್ರ ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ನನ್ನ ಕೈಯಲ್ಲಿರೋ ಅದರ ಬಳೆಗಳನ್ನಾದರೂ ತೆಗೆದುಕೊಂಡು ಹೋಗಿ. ಜ್ಯೋತಿ, ಇನ್ನೂ ಈ ವಿಜಯನ ಜೀವನದಲ್ಲಿ ಅಂತ ದುರ್ಗತಿ ಬಂದಿಲ್ಲ ಜ್ಯೋತಿ. ಆಗಾಗ ನಿನ್ನ ಹೆಸರಿನಲ್ಲಿ ಸ್ವಲ್ಪ ಹಣ ಜಮಾ ಮಾಡುತ್ತೇನೆ, ಅದರಲ್ಲೇ ತೆಗೆದುಕೊಂಡು ಬರುತ್ತೇನೆ. ಮೇಲಾಗಿ ಈ ದೈವ ದೊಡ್ಡದಿದೆ, ದೈವದತ್ತ ತೆಗೆದುಕೊಂಡು ಬರುತ್ತೇನೆ ಜ್ಯೋತಿ. ಅದೆಲ್ಲ ಬೇಡದಿರುವ ವಿಚಾರ. ನೀನು ಮಲಗಿ ವಿಶ್ರಾಂತಿ ಮಾಡು. ನಾನು ಬರ್ತೇನೆ. ಆಯಾಗಿ ವಿಶ್ರಾಂತಿ ತೆಗೆದುಕೋ ಜ್ಯೋತಿ, ಬೇಗನೆ ಬಂದು ಬಿಡುತ್ತೇನೆ. ಅಯ್ಯೋ ದೇವರೇ, ದಯವಿಟ್ಟು ಈ ನೋವನ್ನ ಸಹಿಸಲಾರೆ, ನಾನು ತಾಳಲಾರೆ. ನನ್ನ ಪತಿದೇವರು ಬರುವವರೆಗೂ ನನ್ನನ್ನು ಕಾಪಾಡೋ ಭಾರ ನಿನ್ನನ್ನೇ ಕೂಡಿದೆ ತಂದೆ, ನಿನ್ನನ್ನೇ ಕೂಡಿದೆ. ಇದು ಏನು ಆಶ್ಚರ್ಯ? ಇದಾವ ನೋವಿನ ಆಕ್ರಂದನ? ನನ್ನ ಗುಡಿಸಲಲ್ಲಿ ಇದಾವ ನೋವಿನ ಆಕ್ರಂದನ? ಅಯ್ಯೋ ಭಗವಂತ, ನಾನು ಯಾರಾದ್ರೆ ನಿನಗೇನಪ್ಪ? ಸದ್ಯ ನನಗೆ ಬಂದಿರುವ ಈ ಘೋರ ವೇದನೆ, ಈ ಸಂಕಟವನ್ನು ಕೇಳುವವರು ಯಾರೂ ಇಲ್ಲ. ಅಮ್ಮ, ನೋವು, ಸಂಕಟ. ಪಾಪ, ಈ ಹೆಣ್ಣು ಒಂದು ಮಗುವಿಗೆ ಜನ್ಮ ಕೊಡುವ ಮಹಾಪುಣ್ಯದಲ್ಲಿ ಅದೆಂತ ಅದ್ಭುತ ಸಂಕಟ ನೋವನ್ನು ಅನುಭವಿಸಬೇಕು. ಪಾಪ, ಈ ಹೆಣ್ಣಿನ ಗರ್ಭಪಿಂಡಾಂಡ ಯಾವ ತೊಂದರೆಯಿಲ್ಲದೆ ಹೆರಿಗೆ ಆಗುವಂತೆ ಕಾಪಾಡುತ್ತದೆ. ಎಲ್ಲರೂ ಇದ್ದಾರೆ. ನನ್ನ
ಅಪ್ಪ ಅವರ ಮುಂದಕ್ಕೆ ಹೋಗುವಷ್ಟರಲ್ಲಿ ಆ ಪರಮಾತ್ಮನ ಕಣ್ಣು ನನ್ನ ಗರ್ಭದ ಮೇಲೆ ಬಿತ್ತು. ಅದಿರಲಿ, ನೀವ್ಯಾರಪ್ಪ? ನೀವ್ಯಾರಪ್ಪ? ಅಮ್ಮ, ಯಾರಮ್ಮ ನೀನು? ನಾನು ಈ ಗುಡಿಸಲಿನ ಒಡೆಯನಮ್ಮ. ನೀವು ಯಾರು? ಪಾಪ, ಸದ್ಬುದ್ಧಿಗಳ ಬಾಳ ಡೋಣಿ ಹೇಗೆ ಹೆಚ್ಚಾಗುತ್ತದೆ ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಹೋಗ್ಲಿ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಜ್ಯೋತಿ ಅಂತ. ನನಗೆ ಇಬ್ಬರು ಅಣ್ಣಂದಿರು ಇದ್ದಾರಪ್ಪ. ಅವರ ಈ ಪರಿಸ್ಥಿತಿಯಲ್ಲಿ ನಾನು ಅವರನ್ನು ಮಾತಾಡಿಸುವಷ್ಟು ದೇವರು ಸ್ಥಿತಿವಂತನಾಗಿಟ್ಟಿಲ್ಲ. ನನ್ನ ಪತಿ ವಿಜಯ್ ಅಂತ ಅವರ ಹೆಸರು. ನಿನ್ನ ಸತಿ ವಿಜಯನೇ? ಹಾಗಾದರೆ ಇವಳು ನನ್ನ ತಂಗಿ ಜ್ಯೋತಿಯೇ? ಹೌದು, ಇವಳು ನನ್ನ ತಂಗಿ ಜ್ಯೋತಿಯೇ ನಿಜ. ತಂಗಿ ಜ್ಯೋತಿ. ಆ ನಿನ್ನ ಇಬ್ಬರು ಅಣ್ಣಂದಿರಲ್ಲಿ ಹಿರಿಯ ಅಣ್ಣ ಶಿವಣ್ಣ ನಾನೇ ಅಮ್ಮ, ನಾನೇ. ನನ್ನ ಪಾಪಿ ಜನ್ಮವೇ, ಒಡ ಹುಟ್ಟಿದ ತಂಗಿಗೆ ಒಂದು ಬಯಕೆಯ ಬುದ್ಧಿಯನ್ನು ತಂದು ಕೊಡದ ಕಡು ಪಾಪಿಯಾಗಿದ್ದೇ ಈ ನನ್ನ ಜೀವನ. ಅಯ್ಯೋ ಅಮ್ಮ, ತಾಳಲಾರೆ, ಸಂಕಟ ತಾಳಲಾರೆ. ಜ್ಯೋತಿ, ಜ್ಯೋತಿ, ಜ್ಯೋತಿ. ಏನಪ್ಪ ನೀನ್ಯಾರು? ನನ್ನ ಮಡದಿ ಮಲಗಿದ್ದಳಪ್ಪ. ಎಲ್ಲಿ ಹೋದಳು ನನ್ನ ಮಡದಿ? ವಿಜಯ, ಇಲ್ಲೇ ಇದ್ದಾಳಪ್ಪ ನಿನ್ನ ಸತಿ ಜ್ಯೋತಿ. ಇಲ್ಲೇ ಹಾಯಾಗಿ ಒಂದು ಮಗುವಿಗೆ ಜನ್ಮವಿತ್ತು. ಮೈ ಮರೆತು ಹಾಯಾಗಿ ಕಣ್ಣನ್ನು ಮಲಗಿದ್ದಾಳೆ. ಮಲಗಿದ್ದಾಳಪ್ಪ ನಿನ್ನ ಸತಿ ಜ್ಯೋತಿ. ನಾನು ಪೇಟೆಗೆ ಹೋಗಿ ಬರುವಷ್ಟರಲ್ಲಿ ನನ್ನ 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 ಮಗುವಿನ ಗರ್ಭಪಿಂಡ ಈ ಧರೆಯಲ್ಲಿ ಬಿದ್ದಿದೆ. ಹಾಗಾದರೆ ನನ್ನ ಜ್ಯೋತಿ ಕ್ಷೇಮವಾಗಿದ್ದಾಳೆ? ಸದ್ಯ ಈಗ ಜ್ಯೋತಿಗೆ ಯಾವ ತೊಂದರೆಯೂ ಇಲ್ಲ. ಹೆರಿಗೆ ಆಗುವವರೆಗೆ ಘೋರವಾದ ನೋವನ್ನು ಸಂಕಟವನ್ನು ಅನುಭವಿಸಿದಳು. ಪಾಪ, ಅವಳ ನೋವನ್ನು ನಿವಾರಿಸಲು ಯಾವ ಪುಣ್ಯವಂತರು ಈ ಜಾಗದಲ್ಲಿ ಇರಲಿಲ್ಲ. ತುಂಬಾ ಕಷ್ಟದಿಂದ ಪಾರಾಗಿದ್ದಾಳೆ. ನಿಮಗೆ ಇಂಥ ಪರಿಸ್ಥಿತಿ ಬರಲು ಏನು ಕಾರಣ? ಏನಿದು ವಿಚಿತ್ರವಾದ ದೃಶ್ಯವನ್ನೇ ಕಾಣುತ್ತಿರುವೇನಲ್ಲ? ಹೌದು ಮಾಮ, ನಾವು ಮನೆ ಬಿಟ್ಟು ಬಂದು 6 ತಿಂಗಳಾಯಿತು. ಯಾವ ಅಪರಾಧ ಮಾಡಿದ್ದೀರೆಂದು ಮನೆ
ಬಂದಿರುವಿರಿ? ಇಲ್ಲರ ಅಪರಾಧಕ್ಕಾಗಿ ಮಾಮ. ಯಾರೋ ಮಾಡಿದ ತಪ್ಪಿಗೆ ನಾವು ಶಿಕ್ಷೆಯನ್ನು ಅನುಭವಿಸಲು ಮನೆ ಬಿಟ್ಟು ಬಂದೆವು. ಅದೆಲ್ಲ ಈಗ ವಿಚಾರ ಬೇಕೆ. ಮೊದಲು ಜ್ಯೋತಿಯ ಉಪಚಾರವನ್ನ ಮಾಡೋಣ ಬನ್ನಿ. ಜ್ಯೋತಿಯದು ಒಂದು ವಿಚಿತ್ರ ಕತೆ, ನನ್ನದೊಂದು ದೊಡ್ಡ ಕತೆ. ಅದನ್ನು ನನ್ನ ಬಾಯಿಂದ ಹೇಳುವಂತಿಲ್ಲ. ಈ ಕಾಡಿನಲ್ಲಿ ವನವಾಸ ಕೈಯಬೇಕೆಂದು ಇದೇ ಹೊಲದಲ್ಲಿ ಗುಡಿಸಲು ಹಾಕಿಕೊಂಡು ವಾಸ